ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬುದ್ಧಿ ಮಾತು. ಫ್ರೆಂಡ್ಸ್, ಬುದ್ಧಿ ಮಾತು ಇವತ್ತು ಯಾರು ತಾನೇ ಕೇಳ್ತಾರೆ? ದೊಡ್ಡವರು ಕೇಳಲ್ಲ, ಚಿಕ್ಕವರು ಕೇಳಲ್ಲ. ಫಸ್ಟ್ ಆಫ್ ಆಲ್ ನಾನೇ ಕೇಳಲ್ಲ, ಇನ್ನು ಬೇರೆಯವ್ರಿಗೆ ಏನು ಹೇಳೋದು ಅಲ್ವಾ? ಆದರೆ ನಮ್ಮ ಬುದ್ಧಿ ಮಾತು ಅಂದರೆ ನಾವು ಒಬ್ರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ ಅದನ್ನು ಕೇಳುವ ತಾಳ್ಮೆ ಸಹನೆ ಅವರಲ್ಲಿ ಇದೆಯಾ ನೋಡಿ ಫಸ್ಟ್. ಆದರೆ ನೀವು ಹೇಳ್ತಾ ಇದ್ದೀರಾ, ಅದನ್ನು ಇವತ್ತಿಗೆ ಬಿಟ್ಬಿಡಿ, ಖಂಡಿತ ಹೇಳೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮಗೆ ವ್ಯಾಲ್ಯೂ ಇಲ್ಲ ಅಂತಂದಮೇಲೆ ನೀವು ಒಂದು ಬುದ್ಧಿ ಮಾತನ್ಕೂ ವ್ಯಾಲ್ಯೂ ಇರೋದಿಲ್ಲ. ಯಾಕೆ ಅಂದರೆ ಜನ ಇವಾಗ ಒಳ್ಳೆಯದನ್ನ ಯಾರೂ ಇಷ್ಟಪಡಲ್ಲ, ಕೆಟ್ಟದನ್ನ ತುಂಬ ಇಷ್ಟಪಡ್ತಾರೆ. ಸುಳ್ಳು ಹೇಳೋರನ್ನೇ ಇಷ್ಟಪಡ್ತದೆ, ಮತ್ತು ಹಾಗೆ ಮೋಸ ವಂಚನೆ ಮಾಡೋರನ್ನೇ ಜಾಸ್ತಿ ಜನ ನಂಬೋದು. ನೀನು ಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ರೆ ನೀನು ಯಾರು ನಂಬ್ತಾರೆ? ನಿನ್ನ ಬುದ್ಧಿ ಮಾತು 4 ಮಾತು ಯಾರು ಕೇಳ್ತಾರೆ? ಯಾಕೆ ನಿಮ್ಮ ಒಂದು ಟೈಮ್ನ ಅವ್ರಿಗೆ ಕೊಟ್ಟು ವೇಸ್ಟ್ ಮಾಡ್ತೀರಾ? ಅದೇ ಟೈಮಲ್ಲಿ ನೀವೇನಾರು ಒಂದು ಮಾಡ್ಬೋದಲ್ವಾ? ನಿಮ್ಮ ಬುದ್ಧಿ ಮಾತು ಅವರ ಒಂದು ಮನಸ್ಸಿಗೆ ನಾಟಿ ಅದರಲ್ಲಿ ಅರ್ಥ ಇದೆ ಅಂತಂದರೆ ಖಂಡಿತ ನಿಮ್ಮ ಬುದ್ಧಿ ಮಾತು ಅವ್ರಿಗೆ ಅರ್ಥ ಆಗುತ್ತೆ. ನೀನು ಮುಳ್ಳಿನ ಹಾಸಿಗೆ ಇದೆ, ಈ ಕಡೆ ಹೂವಿನ ಹಾಸಿಗೆ ಇದೆ. ಹೂವಿನ ಹಾಸಿಗೆಲಿ ಹೋಗು, ನಿನ್ನ ಬಾಳು ಬಂಗಾರ ಆಗುತ್ತೆ ಅಂದರೆ, ಇಲ್ಲ ನಾನು ಮುಳ್ಳಿನ ಹಾಸಿಗೆ ಮೇಲೆ ಹೋಗ್ತೀನಿ, ಕಾಲು ಚುಚ್ಕೊಂಡು ಗಾಯ ಮಾಡ್ಕೋತೀನಿ ಅನ್ನೋರಿಗೆ ಏನು ಮಾಡೋಕ್ಕಾಗುತ್ತೆ? ಏನು ಬುದ್ಧಿವಾದ ಹೇಳಿ ಅವ್ರು ಕೇಳ್ತಾರಾ? ಕೇಳಲ್ಲ. ನಾನು ಹೇಳೋದು, ಈಗ ಚಿಕ್ಕ ಮಕ್ಕಳನ್ನ ಬುದ್ಧಿವಾದ ಹೇಳಿ ತಿದ್ಬೋದು, ತಿದ್ದಿ ಅವರನ್ನು ಒಂದು ಮನುಷ್ಯರಾಗಿ ಮಾಡ್ಬೋದು. ಯಾಕಂದರೆ ಅವ್ರಿಗೆ ಲೋಕದ ಅರಿವೇ ಇರಲ್ಲ, ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಿರಲ್ಲ. ಒಂದು ಮುಗ್ಧ ಮನಸ್ಸುಗಳು ಚಿಕ್ಕ ಮಕ್ಕಳು. ಆ ಮಕ್ಕಳಿಗೆ ನಾವು ಒಳ್ಳೆಯದು ಹೇಳಿದ್ರು ಕೇಳ್ತವೆ, ಕೆಟ್ಟದ್ದು ಹೇಳಿದ್ರು ಕೇಳ್ತವೆ. ನಾವು ಕೆಟ್ಟದಾಗೆ ನಡೆಸ್ಕೊಬಂದರೆ ದ್ವೇಷ ಕಟ್ಟೋದು, ಒಬ್ಬರ ಮೇಲೆ ದ್ವೇಷ ಕಟ್ಟೋದು, ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ. ನಾವು ಹೇಗೆ ಮನೇಲಿ ಮಕ್ಕಳಿಗೆ ಪಾಠ ಕಲಿಸ್ತೀವೋ ಆ ಥರ ಮಕ್ಕಳ ಒಂದು ಬೆಳವಣಿಗೆ ನಡೆಯುತ್ತೆ. ಒಳ್ಳೆ ರೀತಿಲಿ ಒಳ್ಳೆಯ ಸಂಸ್ಕಾರ ಕಲಿಸ್ಕೊಂಡು, ನಡೆ ನುಡಿ ಎಲ್ಲನೂ ಕಲಿಸ್ಕೊಂಡು, ಈ ದೊಡ್ಡವರಿಗೆ ಬಂದವ್ರಿಗೆ ಒಂದು ನಮಸ್ಕಾರ ಮಾಡೋದಾಗಲಿ, ಒಂದು ಸಂಸ್ಕೃತಿ ಕಲಿಸೋದಾಗಲಿ, ಪ್ರತಿಯೊಂದನ್ನು ಒಳ್ಳೆಯ ಥರ ನಾವು ಕಲಿಸ್ಕೊಂಡ್ರೆ ಆ ಮಕ್ಕಳು ರೂಟ್ ನೋಡಿ, ದ್ವೇಷ ಕಟ್ಟೋ ರೂಟ್ ನೋಡಿ ಎರಡು ಥರ ಇರುತ್ತೆ. ಅಂದರೆ ಯಾವ ತಂದೆ ತಾಯಿಗಳು ದ್ವೇಷ ಕಟ್ಟಂಗೆ ಬೆಳೆಸಲ್ಲ, ಒಳ್ಳೆ ಬುದ್ಧಿ ಕಲೀರಿ ಅಂದರೆ. ಆದರೆ ಈ ಸ್ಕೂಲ್ಗೆ ಹೋದಾಗ ದ್ವೇಷಗಳನ್ನ ಉಟ್ಕೋತವೆ ಮಕ್ಕಳಲ್ಲೇ ವೈರಿಗಳು. ಆಗ ಟೀಚರ್ಸ್ಗಳು ಅಂದರೆ ಗುರುಗಳು ತುಂಬಾ ತಿದ್ದಕ್ಕೆ ಟ್ರೈ ಮಾಡ್ತಾರೆ. ನೀವೆಲ್ಲ ಒಂದು ತಾಯಿ ಮಕ್ಕಳು, ನೀವು ಹೀಗಿರಬೇಕು ಹಾಗಿರಬೇಕು ಅಂತ ಬುದ್ಧಿ ಮಾತು. ಅಂದರೆ ತಂದೆ ತಾಯಿ ಕಲಿಸ್ತಾ ಇರೋದು ಸ್ಕೂಲಲ್ಲಿ ಗುರುಗಳು ಕಲಿಸ್ತಾರೆ, ಅದಕ್ಕೆ ಬೆಲೆ ಕೊಡ್ತಾರೆ ಅವರು. ಹಾಗಾಗಿ ಸಣ್ಣ ಮಕ್ಕಳನ್ನ ಹೆಂಗೆ ಬೇಕಾದ್ರೂ ಯಾಕಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಮಕ್ಕಳ ಒಂದು ಮೈಂಡು ಚಂಚಲ ಆಗಿರುತ್ತೆ. ಯಾರು ನಂಬಬೇಕು, ಯಾರನ್ನ ಬಿಡಬೇಕು ಏನೋ ಗೊತ್ತಾಗಲ್ಲ. ಒಂದೊಂದು ಮಕ್ಕಳಲ್ಲಿ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ, ಗೌರವ ಕೊಡಬೇಕು, ಬೆಲೆ ಕೊಡಬೇಕು, ಅವ್ರ ಮಾತನ್ನು ನಾವು ಕೇಳಬೇಕು ಅಂತ. ಇನ್ನು ಕೆಲವು ಮಕ್ಕಳು ಅವ್ರ ಮಾತೇನು ಕೇಳೋದು ಅಂದರೆ ಮಕ್ಕಳಿಗೆ ಒಂದು ಚಾಕ್ಲೇಟ್ ಅದು ಕೊಟ್ಬಿಟ್ಟು ನೀನು ಹಿಂಗೆ ಹಂಗೆ ಅಂತ ಎತ್ಬಿಟ್ರೆ ಖುಷಿ ಆಗ್ತಾರೆ. ಅದೇ ಕೆಲವ್ರಿಗೆ ಊಟ ತಿಂಡಿ ಕೊಟ್ಕೊಂಡು ಮನೇಲಿ ಒಳ್ಳೆ ಸಂಸ್ಕಾರ ಕಲೀರಿ ಅಂದರೆ ಆ ಮಕ್ಕಳ ರೂಟೇ ಬೇರೆ ಇರುತ್ತೆ. ಹಾಗೆ ನಾವು ಹೇಳೋ ಬುದ್ಧಿ ಮಾತು ಅವರ ಮನಸ್ಸಿಗೆ ನಾಟಬೇಕು, ನಮಗೆ ಒಂದು ವ್ಯಾಲ್ಯೂ ಇರಬೇಕು. ನಾವೊಂದು ಬುದ್ಧಿ ಮಾತು ಹೇಳ್ತಾ ಇದ್ದೀವಿ ಅಂದರೆ ನಮಗೆ ಅವರು ಗೌರವ ಕೊಡ್ತಾ ಇದ್ದಾರಾ, ಬುದ್ಧಿ ಮಾತಿಗೆ ಅವಶ್ಯಕತೆ ಇದ್ದಾರಾ ಅವರು ಅಂತ ನಾವು ಯೋಚನೆ ಮಾಡಬೇಕು. ಏಕೆಂದರೆ ಮನುಷ್ಯ ತಪ್ಪು ಮಾಡೋದು ಸಹಜ, ಆ ತಪ್ಪನ್ನ ನಡೆಯೋನೇ ಮನುಷ್ಯ ಅನ್ನೋದು ಫಸ್ಟ್ ಆಫ್ ಆಲ್ ಐತೆ. ಹಾಗಾಗಿ ಮನುಷ್ಯ ಗೊತ್ತಿಲ್ಲದೆ ತಪ್ಪು ಮಾಡೋನ್ನ 1 ಸಲ ಕ್ಷಮಿಸ್ಬೋದು, 2 ಸಲ ಕ್ಷಮಿಸ್ಬೋದು, ಅಟ್ಲೀಸ್ಟ್ 3ನೇ ಸಲಿನೂ ಕ್ಷಮಿಸ್ಬೋದು. ಅಯ್ಯೋ ಬಿಡು ಗೊತ್ತಿಲ್ಲದೆ ಆಗಿರುವಂಥ ತಪ್ಪು ಅಂತ ಬಿಟ್ಬಿಡ್ಬೋದು. ಆದರೆ ಮನುಷ್ಯ ಗೊತ್ತಿದ್ದು ತಪ್ಪು ಮಾಡೋವಂಥವ್ನಿಗೆ ಏನು ಮಾಡೋಕ್ಕಾಗುತ್ತೆ? ಈಗಿನ ಪ್ರಪಂಚ ಬೈದು ಬುದ್ಧಿ ಹೇಳೋನ್ನ ಯಾರೂ ನಂಬಲ್ಲ, ನಗಾಡ್ಕೊಂಡು ಹೇಳೋರನ್ನ ತುಂಬ ಜನ ನಂಬ್ತಾರೆ. ನೀನೇನೇ ಮಾಡಿದ್ರು ಶಬಾಷ್ಗಿರಿ ಅಂತ ನೋಡ್ರೆ ಅಂಥವ್ರನ್ನೇ ಪ್ರಪಂಚ ನಂಬೋದು, ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಹಾಗಾಗಿ ಒಂದು ಮನುಷ್ಯ ನಿಮ್ಮ ಮಾತು ಕೇಳ್ತಾ ಇದ್ದಾನೆ, ನಿಮ್ಮ ಮಾತಿಗೆ ಒಂದು ಗೌರವ ಕೊಡ್ತಾ ಇದ್ದಾನೆ, ಅದು ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು, ಅಕ್ಕನೇ ತಂದೆ ತಾಯಿಗಳೇ ಆಗಿರ್ಬೋದು. ಯಾಕಂದರೆ ಗುರು ಹಿರಿಯರೇ ನಮ್ಗಳಿಗೆ ಬುದ್ಧಿವಾದ ಹೇಳ್ತಾರೆ. ಚಿಕ್ಕ ಮಕ್ಕಳಾದವ್ರು ನಾವು ತಪ್ಪು ಮಾಡೋದು ಸಹಜ, ನಾವು ಹೆಣ್ಮಕ್ಳು ಅಷ್ಟೇ ಬೇಗ ದುಡುಕ್ತೀವಿ. ಆದರೆ ಗಂಡ ಕೂತ್ಕೊಂಡು ಬುದ್ಧಿವಾದ ಹೇಳಿದಾಗ ತಪ್ಪು, ಈಗ ಹೆಂಡ್ತಿ ತಪ್ಪು ಮಾಡ್ತಾಳೆ, ಅದನ್ನು ತಿದ್ದಿ ಹಿಂಗಲ್ಲ ಕಣಮ್ಮ ಹಿಂಗೆ ಹೋಗು ಅಂತ ಹೇಳಿದಾಗ ಅವಳು 1 ಸಲ 2 ಸಲ ಆಗಿ 3ನೇ ಸಲ ತಿದ್ದುಕೊಂಡು ಹೋಗ್ತಾಳೆ. ಹಾಗೆ ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದಾಗ ಬುದ್ಧಿವಾದ ಹೇಳ್ತಾರೆ, ಬೇಡಪ್ಪ ನೀವು ಹೋಗ್ತಿರೋ ದಾರಿ ತಪ್ಪು, ಜೀವನ ಹಾಳು ಮಾಡ್ಕೋಬೇಡಿ, ಒಳ್ಳೆ ದಾರಿಲಿ ಹೋಗಿ, ನಿಮ್ಮ ಜೀವನ ಬಂಗಾರ ಆಗಿರುತ್ತೆ ಅಂತ. ಆ ಮಾತಿಗೆ ಗೌರವ ಕೊಟ್ಕೊಂಡು ಮಕ್ಕಳು ಬೆಲೆ ಕೊಟ್ಕೊಂಡ್ರೆ ಅವ್ರ ಜೀವನ ಬಂಗಾರ ಆಗುತ್ತೆ. ಹಾಗೆ ಅಣ್ಣ ತಮ್ಮಂದಿರು ಅಷ್ಟೇ, ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರಾ ಆದರೆ ತಪ್ಪು, ಕೆಟ್ಟ ದಾರಿಲಿ ಹೋಗ್ತಾ ಇದ್ದೀರಾ, ಒಂದು ಬುದ್ಧಿವಾದ ಹೇಳಿದ್ರಾ
ಅದನ್ನು ಕೇಳೋದು ಕಲೀರಿ. ಇಲ್ವಾ ಬಿಟ್ಬಿಡಿ. ಅಂಥವ್ರಿಗೆಲ್ಲ ಬುದ್ಧಿವಾದ ಹೇಳಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ಬುದ್ಧಿ ಮಾತಿರೋದು ಯೋಗ್ಯತೆ ಇರೋರಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಯಾಕಂದರೆ ಆ ಮಾತನ್ನು ಕೇಳೋ ತಾಳ್ಮೆ ಸಹನೆ ಅವರಲ್ಲಿ ಇರಬೇಕು. ಅವ್ರು ಏನು ನಮ್ಗೆ ಹೇಳ್ತಾ ಇದ್ದಾರೆ, ನಮ್ಗೆ ಒಳ್ಳೇದು ಕೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ, ಅದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅವ್ರ ಲೈಫನ್ನ ಅವ್ರಿಗೋಸ್ಕರ ಮೀಸಲಿಟ್ಕೊಂಡು ಯೋಚನೆ ಮಾಡಬೇಕು. ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತಂದ್ಬಿಟ್ಟು. ನೀನು ಗೊತ್ತಿಲ್ಲದೆ ಮಾಡೋ ತಪ್ಪಲ್ಲ, ಗೊತ್ತಿದ್ದು ಲೈಫನ್ನ ಹಾಳು ಮಾಡ್ಕೊಳ್ಳೋದಿದೆಯಲ್ಲ ನೋಡ್ರಿ, ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಯಾವುದೇ ಆಗಿರೋದು, ಈಗ ಕಣ್ಣಿಗೆ ಕೆಲವ್ರಿಗೆ ಪೊರೆ ಕಟ್ಕೊಂಡ್ಬಿಟ್ಟಿರ್ತದೆ. ಆ ಪೊರೆ ಅನ್ನೋದು ಈಚೆ ಬರಬೇಕು ಅಂತಂದರೆ ಅವ್ರ ಲೈಫಲ್ಲಿ ಕಣ್ಣಿಗೆ ಏಟು ಬಿದ್ದಾಗ ಮಾತ್ರ. ಅಲ್ಲಿವರೆಗೂ ಅವ್ರಿಗೇನೂ ಗೊತ್ತಾಗಲ್ಲ. ಮನುಷ್ಯನಿಗೆ ಕಾಲಿಗೆ ಮುಳ್ಳು ಚುಚ್ಚಿದಾಗಲೇ ಗೊತ್ತಾಗೋದು, ತನ್ನ ಕಣ್ಣಿಗೆ ಏಟಾದಾಗಲೇ ಗೊತ್ತಾಗೋದು ನಾನು ಏನು ತಪ್ಪು ಮಾಡ್ತಾಯಿದ್ದೆ ಅಂತ. ಕೆಲವರು ಕಣ್ಣಿಗೆ ಪೊರೆ ಹಾಕ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಆದರೆ ಈಗಿನ ಕಾಲದಲ್ಲಿ ಸತ್ಯ ಹೇಳೋರನ್ನ ಯಾರೋ ನಂಬಲ್ಲ. ಸುಳ್ಳು ತಟವಾಟ ಆಡ್ಕೊಂಡು ಅಲ್ಲಿಂದ ಇಲ್ಲಿ ಕಿತಾಪತಿ ಮಾಡಿಕೊಂಡು ನಿಮ್ಮ ಮಧ್ಯದಲ್ಲೇ ಜಗಳ ಆಡಿಕೊಂಡು ಈ ಥರ ಮಾಡೋರನ್ನ ಪ್ರಪಂಚ ಬೇಗ ನಂಬೋದು. ಅದೇ ಪ್ರಪಂಚ ಇವಾಗಾಗಿರೋದು. ಹಾಗೆ ನೀವು ಯಾರಿಗಾರ ಬುದ್ಧಿವಾದ ಹೇಳ್ತಾ ಇದ್ದರೆ ನಿಮ್ಮ ಮಾತಿಗೆ ಬೆಲೆ ಇದ್ದರೆ ಮಾತ್ರ ನೀವು ಬುದ್ಧಿವಾದ ಹೇಳಿ. ಇಲ್ಲ ಬಿಡ್ಬಿಡಿ. ಅದಕ್ಕೆ ನಮಗೆ ಅವ್ರ ಬುದ್ಧಿ ಮಾತು ತೊಗೊಳಕ್ಕೆ ಇಲ್ಲ ಅಂದರೆ ಅವ್ರು ನಮಗೆ ಯಾವುದೇ ಥರ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಬಿಟ್ಬಿಡಿ. ಯಾಕಂದರೆ ಅವರ ಒಂದು ನಡೆ ನುಡಿಲೇ ಗೊತ್ತಾಗುತ್ತೆ ನಮ್ಗೆ ಯಾವ ಥರ ರೆಸ್ಪೆಕ್ಟ್ ಗೌರವ ಎಲ್ಲ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡು. ಹಾಗಾಗಿ ನಿಮ್ಮ ಬುದ್ಧಿ ಮಾತು ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂದರೆ ಸುಮ್ಮನೆ ಯಾರ್ಯಾರಿಗೋ ನಿಮ್ಮ ಮಾತುಗಳನ್ನ ಮಾತಾಡಿ ವ್ಯರ್ಥ ಮಾಡಿಕೊಂಡು ಟೈಮ್ನ ಕಳೆಯೋ ಬದಲು ಅದೇ ಟೈಮ್ನ ನಿಮಗೋಸ್ಕರ ಮೀಸಲಿಟ್ಕೊಳ್ಳಿ. ಇನ್ನೊಬ್ಬರನ್ನ ತಿತ್ತೀವಿ ಅಂತ ಹೋಗೋಕ್ಕಿಂತ ನಮ್ಮನ್ನು ನಾವು ತಿದ್ಕೊಂಡು ನಾವು ಚೆನ್ನಾಗಿದ್ರೆ ಸಾಕು ಅಂತ ಬದುಕೋ ಈ ಪ್ರಪಂಚದಲ್ಲಿ ನಾವು ಹಂಗಿದ್ರೇ ಚೆನ್ನಾಗಿರುತ್ತೆ. ಯಾರನ್ನೋ ಉದ್ಧಾರ ಮಾಡ್ತೀವಿ, ಯಾರನ್ನೋ ಒಳ್ಳೇದು ಮಾಡ್ತೀವಿ, ಯಾರನ್ನೋ ನಾವು ಅವ್ರ ಲೈಫನ್ನ ತಿದ್ದಿ ಒಂದು ಇದು ಮಾಡ್ತೀವಿ ಅಂತ ನಿಮಗೆ ಗೌರವ ಇರಬೇಕು. ಅದು ತಂಗಿ ಅಂತ ಗೌರವ ಇರಬೇಕು, ಇಲ್ಲ ಅಕ್ಕ ಅಂತ ಗೌರವ ಇರಬೇಕು, ಇಲ್ಲ ನನ್ನ ಒಂದು ರಿಲೇಟಿವು ನನ್ನ ಫ್ರೆಂಡು ಅಂತ ಅನ್ನಾರು ಒಂದು ಬೆಲೆ ಇರಬೇಕು ನಿಮ್ಮ ಮಾತಿಗೆ. ನಿಮ್ಮ ಮಾತಿಗೆ ಒಂದು ತೂಕ ಇದ್ದರೆ ಮಾತ್ರ ನೀವು ಅಲ್ಲಿ ಬುದ್ಧಿವಾದ ಹೇಳಕ್ಕೆ ಹೋಗಿ. ಇಲ್ವಾ ಬಿಟ್ಬಿಡಿ. ಅದು ಒಂದ್ಸಲಿ ಹೇಳಿ ಹೋಗ್ಲಿ ನನ್ನವರು ಅಂತ, ಒಂದ್ಸಲಿ 2 ಸಲ ಹೇಳಿ, ಮತ್ತೆ 3ನೇ ಸಲ ಅವ್ರು ಇಷ್ಟಕ್ಕೆ ಅಂದ್ಬಿಡಿ. ಯಾಕಂದರೆ ಅವ್ರವ್ರಿಗೆ ಆದಾಗಲೇ ಆ ನೋವು ಏನು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಯಾರಿಗೂ ನೋವು ಗೊತ್ತಾಗಲ್ಲ. ಈಗ ಹರಿಹರಿಯದ ವಯಸ್ಸಲ್ಲಿ ಪ್ರೀತಿ ಬಲೆಗೆ ಬಿದ್ದುಕೊಂಡು ಕಣ್ಣಿಗೆ ಪೊರೆ ಕಟ್ಕೊಂಡು ಆಟ ಆಡ್ತಾ ಇರ್ತಾರೆ ನೋಡ್ರಿ, ಹಂಗಾಗೋಗುತ್ತೆ ದೊಡ್ಡವ್ರದ್ದು. ಹಾಗಾಗಿ ಬುದ್ಧಿ ಮಾತು ಕೇಳೋರಿಗೆ ಮಾತ್ರ ಹೇಳೋಕ್ಕೆ ಇಷ್ಟಪಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಫ್ರೆಂಡ್ಸ್ ಯಾರಿಗೂ ಅಷ್ಟೇ ಅತಿಯಾಗಿ ಏನೋ ಫೋರ್ಸ್ ಮಾಡೋಕ್ಕೋಗ್ಬೇಡಿ. ನೀವು ಬದಲಾಗಿ ಅಂತ ಬಿಟ್ಬಿಡಿ. ಅವ್ರವ್ರ ನೋವನ್ನ ಅವ್ರು ತಿಂದಾಗ, ಅವ್ರವ್ರ ಏಟು ಅವ್ರು ತಿಂದಾಗಲೇ ಅವ್ರಿಗೆ ನೋವಿನ ಅರಿವೇನಾಗುತ್ತೆ, ಒಬ್ಬರ ಬುದ್ಧಿ ಮಾತಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ.